ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಒಳ್ಳೆಯ ನಿರ್ಧಾರವನ್ನು ತಗೊಳ್ಳೋ ಸರ್ಕಾರಕ್ಕೆ, ಗ್ರಾಹಕರಿಗೆ ಅನಾನುಕೂಲ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು, ರದ್ದಾಗಬೇಕು, ರದ್ದಾಗಬೇಕು. ಅಯ್ಯಯ್ಯೋ, ಧಿಕ್ಕಾರ, 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 ಬೇಕು. ಅನುಮತಿ ಪಡೆದ ಗುತ್ತಿಗೆದಾರರೇ ಹಾಗೂ ಗ್ರಾಹಕರೇ, ಇದಕ್ಕೆ ಇವತ್ತು ತಮ್ಮ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ನಮಗೆ ಅಧ್ಯಕ್ಷರು ತಿಳಿಸಿದ್ರು. ಇವತ್ತು ಬೆಳಗ್ಗೆಯಿಂದ ಸುಮಾರು ಈಗ 5 ಗಂಟೆಯ ತನಕ ತಾವು ಸುದೀರ್ಘವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದೀರಿ. ಮಧ್ಯಾಹ್ನ ನಾನು ಒಂದು ರೌಂಡ್ ಬಂದು ಹೋದೆ, ತಮ್ದಿನ್ನೂ ಚರ್ಚೆಗಳು ಮುಗ್ದಿರಲಿಲ್ಲ. ರಮೇಶ್ ಅವರು ಬಂದು ನಾನು ಆಮೇಲೆ ಮುಗಿದ ಮೇಲೆ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಸುಮಾರು 1:30-2 ಗಂಟೆಗೆ ಒಂದು ರೌಂಡ್ ನಾನು ಬಂದು ಹೋದೆ. ಈಗ ಮುಖ್ಯವಾಗಿ 5-6 ವಿಷಯಗಳನ್ನ ರಮೇಶ್ ಅವರು ಈಗ ಚರ್ಚೆ ಮಾಡಿದ್ದಾರೆ, ಮನವಿಯಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ತಾವೆಲ್ಲರೂ ಇಲ್ಲಿ ಬರಲಿಕ್ಕೆ ಕಾರಣವಾದಂಥದ್ದು ಓಸಿ ವಿಚಾರ. ಅಂದ್ರೆ ನಾವೀಗ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಎಲ್ಲಾ ಕಟ್ಟಡಗಳಿಗೂ ಓಸಿ ಇಲ್ಲದೆ ನಾವೇನು ಕನೆಕ್ಷನ್ಸ್ ಕೊಡ್ತಾ ಇಲ್ಲ, ಅದು ಪ್ರಮುಖವಾದ ವಿಷಯ ಆಗಿದೆ. ತಾವು ಈಗಾಗಲೇ ಸುಮಾರು 1 ವರ್ಷದಿಂದ ತಾವು ಇಲ್ಲೇ ಒಂದು ಪ್ರತಿಭಟನೆಯನ್ನ ನೀವು ಮಾಡಿದ್ರಿ. ನಾನೇ ಒಂದು ಮನವಿಯನ್ನ ಸ್ವೀಕರಿಸಿದ್ದೆ. 16 ಬಾರಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಭೆಗಳಾಗಿದೆ. ಏನಾದರೂ ಮಾಡಿ ಗ್ರಾಹಕರಿಗೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅನ್ನೋಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರುಗಳು, ಇದು ಈ ಒಂದು ಮುಖ್ಯವಾಗಿ 5 ಮುಖ್ಯಮಂತ್ರಿಗಳು ಮತ್ತು 4 ಸಚಿವರಿಗೆ ಒಳಪಡತಕ್ಕಂತಹ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಆಗಿದೆ. ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಹಂತದಲ್ಲಿ, SES ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆ. ಒಂದು ಕಾನೂನು ಪ್ರಕಾರ ಈಗಾಗಲೇ ಹೇಳಿದ್ರು, ಸುಪ್ರೀಂ ಕೋರ್ಟ್ ವಿಚಾರ ಆದ್ರಿಂದ ಅದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಚಾರ. ನೇರವಾಗಿ ಒಂದೇ ಒಂದು ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದು ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕು ಇದೆ ಅನ್ನುವಂಥ ಒಂದು ವಿಷಯವನ್ನು ಮನಗಂಡು ಸರ್ಕಾರ ಏನ್ ಮಾಡ್ತು, ಹಂತ ಹಂತವಾಗಿ ನೋಡುವ. ಈಗ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋಂಥವ್ರಿಗೆ ಅಥವಾ ಒಂದು ಮನೆಗೋಸ್ಕರ ಕಟ್ಕೊಡೋಂಥವ್ರಿಗೆ, ಅಂದ್ರೆ ವಾಸಕ್ಕೆ ಇರ್ಲಿಕ್ಕೆ ಏನು ಬಯಸ್ತಾರೆ ಅವರಿಗೆ ನಾವು ರಿಲ್ಯಾಕ್ಸ್ ಮಾಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ 30-40 ಅನ್ನೋದಕ್ಕಿಂತ 1200 ಚದರಡಿಯವರೆಗೆ, ಅದು ಡೈಮೆನ್ಷನ್ ಬೇರೆ ಏನೇ ಇರ್ಬೋದು, ಅದಕ್ಕೆ ವಿನಾಯಿತಿಯನ್ನ, ಅದರಲ್ಲೂ ಸಂಪೂರ್ಣ ಇಲ್ಲ. ತಮ್ಗೆ ಗೊತ್ತಿದ್ದಾಗೆ ಸ್ಟೀಲ್ +3 ಅಥವಾ G+2 ಗೆ ಸಂಬಂಧಪಟ್ಟಂತೆ ವಿನಾಯಿತಿಯನ್ನು ಸರ್ಕಾರ ಕೊಟ್ಟಿದೆ. ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಿಗೆ ನಮಗೆ ರಿಲೀಫ್ ಸಿಕ್ಕಿದೆ, ಇಲ್ಲ ಅಂತ ಅಲ್ಲ. ಬಟ್ ಬಹಳಷ್ಟು ಗ್ರಾಹಕರು 30-40 ಹೆಚ್ಚಿನ ಫ್ಲೋರ್ ಹಾಕಿರೋಂಥವ್ರು, ಮತ್ತೆ ಆಡ್ ಡೈಮೆನ್ಷನ್ ಇರೋಂಥವ್ರು, ಕೆಲವು ನಮ್ಗೆ ಬರ್ತದೆ 1200 ಚದರಡಿ ಅಂತ ನಾವು ಹೇಳ್ತೀವಿ, 1300 ಬಂದ್ಬಿಡುತ್ತೆ ಆಡ್ ಸೈಡ್ಸ್. ಅದು ನೆಕ್ಸ್ಟ್ ಹೈಯರ್ ಡೈಮೆನ್ಷನ್ ಅಲ್ಲ, ಆದ್ರೂ ಸಹ 1200 ಮೇಲ್ಗಡೆ ಬರ್ತದೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಇಂಥದನ್ನೆಲ್ಲ ನಾವು ಈಗಾಗಲೇ ಪಟ್ಟಿ ಮಾಡಿದೀವಿ. ಕಂಪನಿಗಳಿಗೂ ಸಹ ಕಷ್ಟ ಆಗಿದೆ. ಇದ್ರಲ್ಲಿ ಏನಾಗಿದೆ, ಗ್ರಾಹಕರಿಗೆ ತುಂಬಾ ಕಷ್ಟ ಆಗಿದೆ. ಗ್ರಾಹಕರಿಂದ ತಾವು ಲೈಸೆನ್ಸ್ ಕಾಂಟ್ರಾಕ್ಟರ್ಸ್ ಕೆಲಸ ಒಪ್ಕೊಂಡಿರ್ತೀರಿ, ಮುಗಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅರ್ಧಂಬರ್ಧದಲ್ಲಿ ನಿಂತಿರುತ್ತೆ. ಅದು ತಮಗೆ ತೊಂದರೆ. ಅದು ಕಂಪ್ಲೀಟ್ ಆಗದೇ ನಮಗೆ ಕಂಪನಿಗೆ ಬೇಕಾದಂತಹ ಏನು ಆದಾಯ ನಿರೀಕ್ಷಿಸ್ತಾ ಇದೀವಿ, ಅದನ್ನ ಕಂಪನಿಗೂ ಕೂಡ ತೊಂದರೆ, ಎಲ್ರಿಗೂ ತೊಂದರೆ ಆಗಿದೆ ಇದರಿಂದ. ಅಥವಾ ಇಂಧನ ಇಲಾಖೆಗೆ ಇದರಿಂದ ಬಹಳ ಏನು ಒಳ್ಳೇದಾಗಿಲ್ಲ. ಬಟ್ ವಿಷಯ ಏನಂತಂದ್ರೆ, ಅಥವಾ ಸರ್ಕಾರ ಯಾವುದೇ ಹಂತದಲ್ಲಿ ಉನ್ನತ ಮಟ್ಟದಲ್ಲಿ ಕೊಡಬಾರ್ದು ಅನ್ನೋಂಥದ್ದು ಯಾವ ಹಂತದಲ್ಲೂ ಇಲ್ಲ, ಕೊಡಬೇಕು ಅನ್ನೋಂಥದ್ದು ಎಲ್ರಿಗೂ ಇದೆ. ಬಟ್ ಹೇಗೆ ಕೊಡಬೇಕು, ಕಾನೂನಾತ್ಮಕವಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಸರ್ಕಾರ ಚಿಂತನೆ ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿದರೆ, ಅದು ಈ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡ್ ನಲ್ಲಿ ಕವರ್ ಆದ್ರೆ ಅದರಲ್ಲೇ ಮಾಡೋಣ, ಅಥವಾ ಇನ್ನೊಂದು ಇನ್ಶೂರೆನ್ಸ್ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಇನ್ಶೂರೆನ್ಸ್ ಅನ್ನ ಮಾಡಿ ಅದು ಏನಾದರೂ ನಮ್ಮ ಕಂಪನಿಯಿಂದ ಮತ್ತೆ ಲೈಸೆನ್ಸ್ ನಿಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇಂದ ಒಂದು ಸಹಯೋಗದೊಂದಿಗೆ ಒಂದು ಚರ್ಚೆ ಮಾಡ್ತೀನಿ ನಾನು, ಯಾವ ರೀತಿ ಮಾಡ್ಬೋದು ಅಂತ. ವಿ ವಿಲ್ ಕಮ್ ಔಟ್ ವಿತ್ ಸೊಲ್ಯೂಷನ್. ಅದು ಏನು ಹೇಳಿದ್ರು ನಿಮ್ಗೆ ಎಲ್ಲರೂ ಗೊತ್ತಿರೋಂಥದ್ದು. ಅದು ಒಂದು ಅಚಾತುರ್ಯ ಆಗ್ತದೆ, ಅವ್ರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ, ಅಥವಾ ತೀರ್ಕೊಂತಾರೆ, ಲೋಕಲಿ ಲಾಟ್ ಆಫ್ ಇಶ್ಯೂಸ್ ಇರ್ತದೆ. ಆವಾಗ ಕಾಂಟ್ರಾಕ್ಟರ್ಸ್ ನೀವು ಕೈಯಿಂದ ಖರ್ಚು ಮಾಡಬೇಕಾಗ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥದ್ದು. ಹಾಗಾಗಿ ಏನೋ ಒಂದು ಎಸ್ಟಾಬ್ಲಿಷ್ ಸಿಸ್ಟಮ್ ಇದ್ರೆ ಅನುಕೂಲ ಆಗ್ತದೆ ಅಂತ ಒಂದನ್ನ ಪದೇ ಪದೇ ಬಂದಾಗ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅದನ್ನು ಕೂಡ ನಾವು ಪರಿಹರಿಸ್ತೇವೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ.
ಇಷ್ಟನ್ನ ಹೇಳಿ ತಾವೆಲ್ಲರೂ ದೂರದ ಊರುಗಳಿಂದ ಇಡೀ ರಾಜ್ಯದಿಂದ ನಿಮ್ಮ ಇಲ್ಲಿ ಬಂದು ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಿಂದ ಬಂದು ತಾವು ತಮ್ಮ ಅನಿಸಿಕೆಗಳನ್ನು ನೇರವಾಗಿ ಹಾಗೂ ನಿಮ್ಮ ಪದಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದೀರಿ. ಇದನ್ನು ನಾವು ಸಕಾರಾತ್ಮಕ ತೆಗೆದುಕೊಂಡು ಸರ್ಕಾರದ ಹಂತದಲ್ಲಿ ಪರಿಹಾರವನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಸಾಹೇಬರು ಸಹ ಮೀಟಿಂಗ್ ಅಲ್ಲಿ ಮಾತಾಡೋಣ. ಇದು ಕಾಮನ್ ಆಗಿ ಇಡೀ ಸ್ಟೇಟ್ ವೈಡ್ ಇಶ್ಯೂಗಳು ಚರ್ಚೆ ಆಗಿದೆ ಸರ್. ಈಗ ಇಲ್ಲಿ ಇನ್ನು 4 ಮುಖ್ಯಮಂತ್ರಿಗಳಿದೆ ಸರ್, ಅದು ನಾನು ಅದು ಕೊಡ್ತೀನಿ ನಿಮ್ಮ ಇವ್ರ ಹತ್ರ. ದಯವಿಟ್ಟು ಸರ್ ಇದು ಮಾಡಿ ಒಂದು ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಓಕೆ.